ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಆಲೂಗಡ್ಡೆ ಡಿಶ್ ಹೇಳ್ಕೊಡ್ತೀನಿ. ಇದಕ್ಕೆ ನಾನಿಟ್ಟಿರೋ ಹೆಸರು ಆಲೂ ಆಕರ್ಷಣ. ಆಲೂ ಆಕರ್ಷಣ ತುಂಬ ಚೆನ್ನಾಗಿದಲ್ವಾ? ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮನ್ನು ಹಾಗೆ ಆಕರ್ಷಿಸುತ್ತೆ ತಿನ್ನಕ್ಕೆ, ಅದಕ್ಕೆ ಆಲೂ ಆಕರ್ಷಣ ಅಂತ ಹೆಸರಿಟ್ಟಿದ್ವಿ. ಓಕೆ, ಈ ಆಲೂ ಆಕರ್ಷಣ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ತಿಳ್ಕೊಂಬೋಣ. ನಾನು ಒಂದು 3 ಆಲೂಗಡ್ಡೆನ ಒಂದು ದೊಡ್ಡ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಇದಲ್ದಿರ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಮೆಣಸಿನಕಾಯಿ ಬೇಕು, ಸಣ್ಣದಾಗಿ ಹೆಚ್ಚಿರತಕ್ಕಂಥ ಶುಂಠಿ ಬೇಕು, ಸ್ವಲ್ಪ ಕಡಲೆ ಹಿಟ್ಟು, ಒಣಮೆಣಸಿನಕಾಯಿ, ಇದಲ್ದಿರ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗು, ಕರಿಬೇವು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ರಸ, ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಎಣ್ಣೆ. ಈಗ ಈ ಆಲೂ ಆಕರ್ಷಣ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಶುರು ಮಾಡಿಬಿಡ್ಲಾ? ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಸ್ವಲ್ಪ ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಇದು ಚೆನ್ನಾಗಿ ಕಂದು ಬಣ್ಣ ಬರೆಯೋವರೆಗೂ ಇದನ್ನು ಹುರ್ಕೋಬೇಕು. ಈಗ ಇದಕ್ಕೆ ಮೆಣಸಿನಕಾಯಿ ಹಾಕೋಣ. ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ, ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ ಮತ್ತು ಈರುಳ್ಳಿ, ಇದನ್ನು ಚೆನ್ನಾಗಿ ನಾನು ಹುರ್ಕೋಬೇಕು. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ತೀನಿ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕೋಣ. ಇದು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾವು ಒಂದು ಸಣ್ಣ ಮಿಕ್ಸ್ಚರ್ ಮಾಡ್ಕೋಬೇಕು. ಒಂದು ಬೌಲ್ ತೊಗೋತೀನಿ. ಆ ಬೌಲಲ್ಲಿ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋತೀನಿ ಮತ್ತು ನೀರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇದಕ್ಕೆ ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಓಕೆ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಆಲೂಗಡ್ಡೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸುಮಾರು ಒಂದು 5 ನಿಮಿಷಗಳ ಕಾಲ ಚೆನ್ನಾಗೆ ಕುದಿಬೇಕು. ಇದು ಏನಾಗುತ್ತೆ ಅಂದರೆ ಇದು ಕುದೀತಾ 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 ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ತಾ ಹೋಗಬೇಕು. ನಾನು ಇನ್ನೊಂದು ಚೂರು ನೀರು ಹಾಕ್ತೀನಿ, ಯಾಕಂದರೆ ನಾನು ಕಾರ್ಯಕ್ರಮ ಮುಗಿಸೋಷ್ಟಿಗೆ ಚೆನ್ನಾಗಿ ಕುದ್ದು ಗಟ್ಟಿ ಆಗುತ್ತದು, ಕರೆಕ್ಟಾಗಿರುತ್ತೆ. ಓಕೆ, ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡೋಣ. ಓಕೆ, ಈ ಫಸ್ಟ್ ಕ್ಲಾಸ್ ಆಗಿರೋ ಆಲೂ ಆಕರ್ಷಣ ಟೇಸ್ಟ್ ಮಾಡಿಬಿಡ್ಲಾ? ಅದಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಅಲಂಕಾರ ಮಾಡಿಬಿಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಫಸ್ಟು ಇದು ಮಾಡಿದ್ದು ಇದಕ್ಕೆ ಬಾಂಬೆ ಸಾಗು ಅಂತ ಕರೀತಾರೆ. ಬಾಂಬೆ ಸಾಗು ಯಾಕಪ್ಪ ಅಂದರೆ ಕರ್ನಾಟಕದ ಉಡುಪಿಯಿಂದ ಭಾಳ ಜನ ಹೋಗಿ ಬಾಂಬೆನಲ್ಲಿ ಹೋಟೆಲ್ಗಳು ಶುರು ಮಾಡಿದ್ರು. ಅಲ್ಲಿ ನಮ್ಮ ಕಡೆಯ ತರಕಾರಿ ಸಾಗು ಮಾಡಿ ಪೂರಿ ಕೊಟ್ಟಾಗ ಯಾರಿಗೂ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಲ್ಲಿ. ಯಾಕಂದರೆ ಅವ್ರದ್ದು ಟೇಸ್ಟ್ ಕಡೆ ಬೇರೆ ಅಲ್ಲ. ಆಗ ನಮ್ಮ ಹೋಟ್ಲ್ನವರೆಲ್ಲ ಸೇರಿಕೊಂಡು ಏನಾದರೂ ಮಾಡಿ ಈ ಮಹಾರಾಷ್ಟ್ರೀಯನ್ಸ್ಗೆ ನಮ್ಮ ಮೆಚ್ಚುವಾಗಿ ಏನಾದ್ರು ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ್ರು. ನೋಡಿ, ಮಹಾರಾಷ್ಟ್ರೀಯನ್ಸ್ಗೆ, ನಾರ್ತ್ ಇಂಡಿಯನ್ಸ್ಗೆ ಆಲೂಗಡ್ಡೆ ತುಂಬ ಪ್ರಿಯವಾದಂತಹ ಒಂದು ತರಕಾರಿ. ಸೊ ಅದನ್ನೇ ಬೇಸ್ ಮಾಡಿ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಇದನ್ನು ಶುರು ಮಾಡಿದ್ರು. ಇದಕ್ಕೆ ಆ್ಯಕ್ಚುಲಿ ಹೆಸರು ಬಾಂಬೆ ಸಾಗು ಅಂತ. ನಾನು ಅದಕ್ಕೆ ಹೆಸರು ಚೇಂಜ್ ಮಾಡಿಬಿಟ್ಟು ಆಲೂ ಆಕರ್ಷಣ ಅಂತ ಇಟ್ಟಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಓಕೆ, ನೀವು ಬಾಂಬೆಗೆ ಹೋದರೆ, ಮಹಾರಾಷ್ಟ್ರಕ್ಕೆ ಹೋದರೆ ಪೂರಿ ಜೊತೆಗೆ ಬಾಜಿ ಅಂತ ಇದನ್ನೇ ಕೊಡೋದು. ಓಕೆ, ಬೇರೆ ಏನು ವಿಶೇಷವಾದ ಮಸಾಲೆ ಗಿಸಾಲೆ ಏನಿರಲ್ಲ, ಪ್ಲೈನ್ ಇದು. ಸಾಕಾಗಿದೆ. ಆಲೂ ಆಕರ್ಷಣ ಬೇಕಾಗುವ ಪದಾರ್ಥಗಳು: ಬೇಯಿಸಿದ ಆಲೂಗೆಡ್ಡೆ, ಹಸಿಮೆಣಸಿನಕಾಯಿ, ಶುಂಠಿ, ಕಡಲೆ ಹಿಟ್ಟು, ಒಣಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಕರಿಬೇವು, ನಿಂಬೆ ರಸ, ಅರಿಶಿನ, ಎಣ್ಣೆ, ಈರುಳ್ಳಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಪ್ಯಾನ್ಗೆ ಎಣ್ಣೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಶುಂಠಿ, ಈರುಳ್ಳಿ ಎಲ್ಲ ಒಂದೊಂದಾಗಿ ಹಾಕಿ ಹೊಂಬಣ್ಣಕ್ಕೆ ಹುರಿಯಿರಿ. ಅದಕ್ಕೆ ಕರಿಬೇವು, ಚಿಟಿಕೆ ಅರಿಶಿನ ಹಾಕಿ. ಬೌಲ್ಗೆ 1 ಸ್ಪೂನ್ ಕಡಲೆ ಹಿಟ್ಟು, ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ
ಪ್ಯಾನ್ಗೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬಾಡಿಸಿ. ನಂತರ ಅದಕ್ಕೆ ಬೇಯಿಸಿದ ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಚೆನ್ನಾಗಿ ಕುದಿಸಿ. ಗ್ರೇವಿ ಹದಕ್ಕೆ ಬಂದಾಗ ನಿಂಬೆ ರಸ ಹಾಕಿ ಕೊತ್ತಂಬರಿ ಉದುರಿಸಿ ಅಲಂಕರಿಸಿದರೆ ಆಲೂ ಆಕರ್ಷಣ ಸವಿಯಲು ಸಿದ್ಧ.